ಗೊರವಂಕಗಳು ಕಿರಿಕಿರಿಸಿ ಗೊರಗೊರನೆ ಕೂಗಿ ಕರೆಯುತ್ತಿರಲು ನೆಲೆಯಲು ಶಾಂತಿಗೇನು ಮಂಕುತಿಮ್ಮ ಅಂತ. ಹಾಗಾಗಿ ನಮ್ಮ ಒಂದು ಸಂಸಾರ ತಾಪತ್ರಗಳಿಗಂತೂ ಏನು ಎಂಡ್ ಇಲ್ವೇ ಇಲ್ಲ. ಅದ್ರ ಬದಲಿಗೆ ನಮ್ಗಿಂತ ಒಂದು ಸ್ವಲ್ಪ ನೋವಿನಲ್ಲಿರೋರ್ನ ಅದಕ್ಕೆ ನೋಡಿ ಪ್ರತಿ ವರ್ಷನೂ ನಾವು ಇಟ್ಕೊಳ್ಳೋದು ಸೇವೆ ಅನ್ನೋದು ಎಲ್ಲದಕ್ಕೂ ಒಂದು ಕಾಮನ್ ವರ್ಡ್ ಆಗಿದೆ. ಅದ್ರ ಮುಂದಿಂದನೂ ಚೇಂಜ್ ಮಾಡ್ತೀವಿ. ಈ ಸರಿ ನಮ್ಮ ರಾಜ್ಯಪಾಲರು ಮಾನವೀಯತೆ ಅನ್ನುವುದಂತನ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಮಾನವೀಯತೆಗೆ ಒಳಪಡದಿರುವಂತಹ ಅದರ ವ್ಯಾಪ್ತಿಗೆ ಬರದೇ ಇರುವಂತಹ ಯಾವುದೇ ಒಂದು ಸಬ್ಜೆಕ್ಟ್ ಇಲ್ಲ ಅನ್ನೋ ಹಾಗಾದ್ರೆ ಅದ್ರ ಜೊತೆನಲ್ಲಿ ಅವರಿಗೆ ಸಹಾಯ ಮಾಡೋದು ಮಾತ್ರ ನಮ್ಮ ಉದ್ದೇಶ. ಅದರಲ್ಲಿ ನಾವು ದುಡ್ಡನ್ನ ಎಷ್ಟೋ ಸರಿ ನಾವುಗಳು ಅಲ್ಲಿ ಎಲ್ಲೂ ಬಂದಿರ್ಲಿಲ್ಲ, ಫಂಡ್ಸ್ ಎಲ್ಲ ನಾವೇ ಹಾಕೋತೀವಿ, ನಾವೇ ಇದು ಮಾಡ್ತೀವಿ. ಸೇವೆ ಮುಖ್ಯ ಆಗ್ಬೇಕು, ಮಾನವೀಯತೆ ಮುಖ್ಯ ಆಗ್ಬೇಕು ಅನ್ನೋದು ಈ ವರ್ಷದ ನಮ್ಮ ಬಹಳ ಒಂದು ದೊಡ್ಡ ಆಸೆ ಇದೆ, ಗುರಿ ಇದೆ. ಅದಕ್ಕೆ ಎಲ್ಲ ಕಡೆಯಿಂದ ಒಂದು ಭಗವಂತನ ಸಹಕಾರನು ಸಿಗ್ಲಿ. ಹಾಗೆ ತಮ್ಮಂತ ಪತ್ರಕರ್ತರು ಕೂಡ ಇದ್ರ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಹೋದ್ರೆ ಅದು ಖಂಡಿತವಾಗೂ ಈಗ ಲಯನ್ಸ್ ಅನ್ನು ಬೇರೆ ದೇಶಕ್ಕೆ ಯಾಕೆ ಕೊಡ್ಬೇಕು? ನಮ್ಮ ಹಿಂದುತ್ವ ಅಥವಾ ನಮ್ಮ ಒಂದು ಭಾರತೀಯತೆಯಲ್ಲಿ ನಾವು ತುಂಬಾ ಒಂದು ಒಂದು ಸಂಸ್ಕಾರವನ್ನ ಕಲ್ತಿರ್ತೀವಿ. ಅದನ್ನ ಇನ್ನಷ್ಟು ಪ್ರಚಾರ ಮಾಡೋಣ ಅನ್ನೋದು ಕೂಡ ಒಂಥರ ಅನ್ಸುತ್ತೆ. ಅಂದ್ರೆ ನಾವು ಎಷ್ಟು ವಿಶಾಲ ಹೃದಯಗಳು ಅನ್ನೋದನ್ನ ಸೇವೆಯ ಮೂಲಕ ತೋರಿಸೋಣ ಅನ್ನೋದು ನಮ್ಮೆಲ್ಲರ ಒಂದು ಉದ್ದೇಶ ಅಂತ ಹೇಳ್ತೇವೆ. ಹೌದು ಸರ್, ಈಗ ಬ್ರಾಂಚಸ್ ಕೂಡ ಆಗಿದೆ. ಈ ವರ್ಷದಲ್ಲಿ ಇನ್ನೂ ಕೂಡ ಒಂದು 3 ಡಿಸ್ಟ್ರಿಕ್ಟ್ ಈಗ ಬಂದಿದೆ, ನಮಗೆ ಇಂಟರ್ನ್ಯಾಷನಲ್ ಕೊಡ್ತಾ ಇದ್ದಾರೆ. ಅವರಿಗೆ ಅದು ಕೂಡ ಒಂದು ಪ್ರಾಂತ್ಯ ಕೂಡ ಗುರುತಿಸ್ಬಿಟ್ಟು ಮುಂದಿನ ಇನ್ಸ್ಟಾಲೇಷನ್ ಕೂಡ ಅದು ಕೂಡ ನಮಗೆ ನೋಟಿಸ್ಗೆ ಬರುತ್ತೆ. ಇನ್ನು ಕೂಡ ನಮ್ದು ಇಲ್ಲಿ ಬೆಂಗಳೂರು ಸುಮಾರು ಒಂದು ಪಾಪ್ಯುಲೇಷನ್ ತುಂಬಾ ಜನಸಂಖ್ಯೆ ಇರ್ತಕ್ಕಂತ ಒಂದು ಜಾಗ. ಸೊ ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ಈ ಜಿಲ್ಲೆಗಳು ಇಲ್ಲಿ ಬಂದಿದೆ. ಅದನ್ನ ನಾವು ಅಲಾಟ್ ಮಾಡ್ತಕ್ಕಂಥದ್ದು ನಮ್ಮ ಏನು ನಮ್ಮ ಇಂಟರ್ನ್ಯಾಷನಲ್ ಗುರುತಿಸಿದರೆ ಆ ಮೆಂಬರ್ಸ್ಗಳು ಈಗ ಮುಂದಿನ ದಿನಗಳಲ್ಲಿ ನಾವು ತಿಳಿಯಪಡಿಸ್ತೀವಿ. ನಮಗೆ ಏನೋ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಬರ್ತಾ ಇದ್ದಾರೆ 14ನೇ ತಾರೀಕು. ತಾವೆಲ್ಲ ಬನ್ನಿ, ಅವರು ಕೂಡ ಈ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಾರೆ. ತಾವೆಲ್ಲ ಬಂದ್ಬಿಟ್ಟು ನಮ್ಮ ಏನು ಕಾರ್ಯಕ್ರಮ ನೆರವೇರಿಸ್ತೀವಿ ತಾವು ನೋಡ್ಬಿಟ್ಟು ಎಲ್ಲ ತಾವು ಮಾಧ್ಯಮ ಮಿತ್ರರು ಕೂಡ ಸಹಕರಿಸಬೇಕು ಅಂತ ನನ್ನ ಕಾರ್ಯಕ್ರಮ ಒಂದು ಮನವಿ. ಹೇಳ್ಬಿಟ್ಟು ಬಸವೇಶ್ವರಲ್ಲಿ ಇರ್ತಕ್ಕಂಥದ್ದು ನಾವು ಅದನ್ನು ಕೂಡ ತಮಗೆಲ್ಲ ಪಾಂಪ್ಲೆಟ್ಸ್ ಕೂಡ ಕೊಡ್ತೇವೆ. ತಾವೆಲ್ಲರೂ ಕೂಡ ಆ ದಿವಸ ಬಂದ್ಬಿಟ್ಟು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿ ನಮ್ಮ ಅತಿಥಿ ಸ್ವೀಕಾರ ಮಾಡಬೇಕು ಅಂತ ನಮ್ಮಲ್ಲಿ ಎಲ್ಲರೂ ಕೂಡ ಕೇಳ್ಕೊಳ್ತೀವಿ.